ಒಂದ್ ಸಣ್ಣದೊಂದು ಕತೆ ಹೇಳ್ತೀನಿ ಕೇಳ್ರಿ. ಒಂದೂರಲ್ಲಿ ಒಂದು ರಾಜ ಇದ್ದಂತೆ. ರಾಜನ ನನ್ನ ಮಗಳ ಮದ್ವೆನೇ ಯಶಸ್ವಿಯಾಗಿರ್ಬೇಕು, ಎಲ್ರು ಕೊಂಡಾಡ್ಬೇಕಂತ ಅಂದ್ಬಿಟ್ಟು ಮದ್ವೆ ಮಾಡಿ ಚಿನ್ನದ ತಟ್ಟೆನಲ್ಲಿ ಊಟ ಹಾಕಿ ಬೆಳ್ಳಿ ಲೋಟದಲ್ಲಿ ನೀರು ಕೊಟ್ಟು ತುಪ್ಪದಲ್ಲಿ ಕೈ ತೊಳ್ಸದಂತೆ. ಎದ್ರಲ್ಲೇ ತುಪ್ಪದಲ್ಲಿ ಕೈ ತೊಳ್ಸದಂತೆ ಹೆಸರು ಇರ್ಬೇಕು ಅಂತ. ಭಗವಂತನ ಮೇಸೋ ಕಾರ್ಯ ಮಾಡ್ರಿ. 100 ಪಾಪ ಮಾಡ್ಬಿಟ್ಟು ದೇವ್ರ ಹೂವು ಹಾಕ್ಬಿಟ್ರೆ ದೇವ್ರ ನೀನ್ ಹೂವು ಕೊಡಲ್ಲ, ಕೊಡ್ತಾನ? ನೀನ್ ಮಾಡೋ ಕಾರ್ಯದಾಗಿರ್ಬೇಕು ಭಗವಂತ. ಆ ಕಾರಣಕ್ಕ ನಿಮ್ ಕೆಲಸದಲ್ಲಿ ಇರ್ಬೇಕು ದೇವ್ರು. ನೀನ್ 4 ಜನ ಲಕ್ಷ ರೂಪಾಯಿ ದೇವ್ರು ಬರಲ್ಲ. ಸ್ನೇಹ ಬಾಂಧವ್ಯ ನಮ್ದು ಮತ್ತೆ ಹೊತ್ತು ಸಂತೋಷ ಮಾಡುದು. ಈ ಆಶ್ರಮ ಶುರು ಮಾಡಿದಾಗಿಂದಲೂ ಸಾಕಷ್ಟು ಬಾರಿ ಅವರು ಸಪೋರ್ಟ್ ಆಶೀರ್ವಾದವನ್ನು ಮಾಡಿದ್ದಾರೆ. ಜೊತೆಗೆ ಸತತ 4 ವರ್ಷಗಳಿಂದ ನಮ್ಮ ಆಶ್ರಮದ ಜಾತ್ರೆ ನಡೀತಾ ಇದೆ. ಪ್ರತಿ ಬಾರಿ ಕೂಡ ರಾಮ ಲಕ್ಷ್ಮಣನ ಇಲ್ಲಿಗೆ ಕಳಿಸ್ಕೊಡುವಂತ ಮುಖಾಂತರ ನಮಗೆ ಬೆಂತಟ್ಟುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಜೋರಾಗಿ ಅನ್ಸುತ್ತೆ ಅವರಿಗೆ ಕ್ಲಾಸ್ ಮಾಡ್ಬೇಕಂತ ಕೇಳ್ಕೊಳ್ತೀನಿ. ಬಹಳ ಖುಷಿ ಆಗುತ್ತೆ ಅಣ್ಣ, ನಿಮ್ಮ ಒಂದು ಆಶೀರ್ವಾದ ಹೀಗೆ ನಮ್ಮ ಮೇಲೆ ಇರ್ಲಿ. ಸೊ ಈ ಒಂದು ಬಿಸಿ ಸೆಳೆಯಲು ಕೂಡ ಈ ಒಂದು ಜನಸ್ನೇಹಿ ಆಶ್ರಮಕ್ಕೆ ವಿಸಿಟ್ ಮಾಡಿ ಇರ್ತಕ್ಕಂಥ ದೇವ್ರ ಮಕ್ಕಳಿಗೆ ನಾವು ಇದುವೇ ಒಂದು ಭರವಸೆ ಮೂಡಿಸುವಂತ ಪ್ರಯತ್ನ ಮಾಡಿದ್ರ. ಒಂದೆರಡು ಮಾತು ಹಂಚ್ಕೋಬೋದಣ್ಣ. ಚಿಕ್ಕ ಕಾರ್ಯಕ್ರಮ. ಮೊದಲನೇದಾಗಿ ಸೊಂಡಿಕೊಪ್ಪದ ಗ್ರಾಮಸ್ಥರಿಗೆಲ್ರಿಗೂ ನಮಸ್ಕಾರಗಳು ಹೇಳ್ತಾ, ಇವತ್ತು ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ 100 ಕೋಟಿ ದುಡ್ಡಿದ್ರು ಕಾರ್ಯಕ್ರಮ ಮಾಡೋಕ್ಕಾಗಲ್ಲ. ಮತ್ತೆ ನೇಮು ಫೇಮ್ ಇದ್ದವರು ಅನ್ನ ಹಾಕಕ್ಕೆ ಆಗಲ್ಲ. ಯಾಕಂತಂದ್ರೆ ಒಂದು ಅನ್ನ ಹಾಕೋ ಕಾರ್ಯಕ್ರಮ ನಡಿಬೇಕಂತಂದ್ರೆ ಅದಕ್ಕೆ ಅನ್ನ ಹಾಕಿದ ಮನೆ ಕೆಡಲ್ಲ, ಗೊಬ್ಬರ ಚೆಲ್ಲಿದ್ವು ಹೊಲ ಕೆಡಲ್ಲ ಅಂತ ಈ ಕಾರ್ಯಕ್ರಮಗಳೆಲ್ಲ ಮಾಡ್ಬೇಕಂದ್ರೆ ಭಗವಂತನ ಆಶ್ರಯ ಇರಬೇಕು. ಆ ಭಗವಂತ ನಿಮ್ಮಲ್ಲಿ ಇರೋದಕ್ಕೇನೆ ಇವತ್ತು ಈ ಕಾರ್ಯಕ್ರಮ ನಡೀತಾ ಇರೋದು. ಇವತ್ತು 4ನೇ ವರ್ಷ ನೀವು ಮಾಡ್ತಾ ಇದ್ದೀರಾ. ಇದು 400 ವರ್ಷ ನಿನ್ನ ಮಕ್ಕಳು ಮೊಮ್ಮಕ್ಕಳು ಇದು ನಿಂಗೆ ಮುಂದುವರ್ಸ್ಕೊಂಡು ಹೋಗ್ಲಿ. ನಾವು ಇರಲ್ಲ, ನೀವು ಇರಲ್ಲ, ಇಲ್ಲಿರೋರು ಎಲ್ರಿಗೂ ಸಾವು ಅನ್ನೋದು ಖಚಿತ, ಹುಟ್ಟು ಅನ್ನೋದು ಆಕಸ್ಮಿಕ ಅಲ್ವಾ? ಆ ಕಾರಣಕ್ಕ ಇಲ್ಲಿ ಇಂಥ ಕಾರ್ಯಗಳು ಮಾಡ್ತಕ್ಕಂಥವ್ರನ್ನ ಲೋಪದೋಷಗಳನ್ನ ಹುಡ್ಕೋದು ಬಿಟ್ಬಿಟ್ಟು ಮಾಡಿರೋ ಕಾರ್ಯಕ್ಕೆ ಯಶಸ್ಸಾಗ್ಲಿ, ಅದಕ್ಕೆ ನಾವು ಬೆಂತಟ್ಟೋಣ ಅನ್ನೋದು ನಡಿಬೇಕು. ಯಾಕಂತಂದ್ರೆ ಬಂದಿರೋದ್ರಲ್ಲೆಲ್ಲಾನು ಅದು ಸರಿ ಇಲ್ಲ, ಇದಿಲ್ಲ, ಅದಿಲ್ಲ ನೀನ್ ಮಾಡು, ಗೊತ್ತಾಗ್ತದೆ ಕಷ್ಟ ಸುಖ ಏನು ಅಂತ ಅಂದ್ಬಿಟ್ಟು. ಖಾಲಿ 4 ಜನಕ್ಕ ಒಂದು ಕೋಳಿ ಕೊಯ್ದು ಹೆಸರು ತಕೊಳಕ್ಕಾಗಲ್ಲ, ಹೌದಾ? ಇಷ್ಟು ಜನಕ್ಕ ಮಾಡಿ ಪಾಪ ಪುಣ್ಯಾತ್ಮರು. ಆಮೇಲೆ ಇನ್ನೊಂದು ಇವ್ರ ಬಗ್ಗೆ ಹೇಳ್ಬೇಕಂತಂದ್ರ, ಒಂದು ಹೊಸದಾಗಿ ಒಂದು ಇದು ಮಾಡ್ತಾ ಇದಾರೆ. ದಯವಿಟ್ಟು ಎಲ್ರು ದೊಡ್ಡ ಮಟ್ಟದಲ್ಲಿ, ಯಾಕಂತಂದ್ರೆ ಅವ್ರು ದೊಡ್ಡ ಮಟ್ಟದಲ್ಲಿ ಅದನ್ನ ಯೋಚನೆ ಮಾಡಿ 2 ಎಕರೆ ಜಮೀನಲ್ಲಿ ಆಶ್ರಮ ನಡೆಸ್ತಾ ಇದ್ದಾರೆ. ನಾನು ಬರಕ್ ಟೈಮ್ ಇರಲಿಲ್ಲ, ಇವಾಗ ಅಷ್ಟೇ ಇನ್ನ 4 ಕಾರ್ಯಕ್ರಮ ಹೋಲ್ಡ್ ಮಾಡಿ ನಾನು ಬಂದಿರೋದು. ನೈಟ್ 2-3 ಗಂಟೆ ಆಗುತ್ತೆ ಮಲಗೋದು. ದಯವಿಟ್ಟು ಕ್ಷಮೆ ಇರಲಿ. ತಡವಾಗಿ ಬಂದಿದ್ನೋ ಬೇಗ ಬಂದಿದ್ನೋ ಗೊತ್ತಿಲ್ಲ, ಬಟ್ ಇವಾಗಂತೂ ಬೇಗ ಕಳ್ಸ್ಕೊಡ್ರಿ ಅಣ್ಣ. ನೆಕ್ಸ್ಟ್ ಒಂದು ದಿನ ಎಲ್ಲ ಬಂದು ನಿಮ್ ಜೊತೆನೇ ಇದ್ದು ಅದೊಂದು ವಿಡಿಯೋ ಮಾಡ್ಕೊಡೋಣ. ದಯವಿಟ್ಟು ನನಗೆ ಕಳಿಸ್ಕೊಡ್ರಿ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ, ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಮತ್ತೆ ಕಲಾವಿದರಿಗೆ, ಯಾರು ಅವರು ಕೇರಳದವ್ರ, ಕೇರಳನ ಏನಾದ್ರು ಕಲಾ ತಂಡ ಉಡುಪಿ ಹೊಡಿರಲ್ಲಿ ಒಂದು ಅಲ್ಲ, ಆ ಚಪ್ಪಾಳೆ ಅಲ್ಲ, ಅವ್ರು ಹೊಡಿಬೇಕು. ಅವ್ರು ಮಾಡಿದ್ಮೇಲೆ ನೀವು ಹೊಡಿರಿ ಚಪ್ಪಾಳೆ. ಯಾಕಂತಂದ್ರೆ ಒಂದು ಕಲೆ ಅನ್ನೋದಕ್ಕೆ ಬೆಲೆ ಕೊಡ್ಬೇಕು. ಯಾಕಂತಂದ್ರೆ ದುಡ್ಡು ಕೊಡ್ತೀರಿ, ಇನ್ನೊಂದು ಕೊಡ್ತೀರಿ. ಅವ್ರು ಎಲ್ಲಿಂದನೋ ಬಂದು ಊಟ ಇರುತ್ತೋ ಇಲ್ವೋ, ಸಮಯ ಇರುತ್ತೋ ಇಲ್ವೋ, ಒಬ್ರು ಅಂತಾರೆ, ಒಬ್ರು ಹೊಡೆಯೋ ಅಂತಾರೆ, ಇನ್ನೊಂದು ಅಂತಾರೆ. ಹಂಗೆ ಪ್ರತಿ ಒಂದು ಕಲೆಗೂ ಬೆಲೆ ಬರಬೇಕು. ಹಂಗೆ ಈ ರೀತಿ ಒಂದು ಅನಾಥಾಶ್ರಮ ನಡೆಸೋದು ಅಷ್ಟು ಸುಲಭ ಅಲ್ಲ. ಯಾಕಂತಂದ್ರೆ ಅನಾಥರು ಅಂತ ಅನ್ನೋರ್ಗೆ ಇವ್ರು ಬೆನ್ನು ತಟ್ಕೊಂಡು ನಾವಿದ್ದೀರಿ ಅಂತ ಹೇಳ್ತಾರಲ್ಲ, ಅದೇ ದೊಡ್ಡ ಇದು. ಒಳ್ಳೇದಾಗ್ಲಿ, ಅವ್ರಿಗೆಲ್ಲ ಒಂದು ಚಪ್ಪಾಳೆ ತಟ್ರಿ. ಇವಾಗ ಕಲಾವಿದರಿಗೆ ಯಾವತ್ತೂ ಬೆಂತಟ್ಟಬೇಕು. ನೋಡಮ್ ಇವಾಗ ಬರ್ತಾವ, 2-3 ಇವಾಗ ಇಲ್ಲಿ ಸೌಂಡ್ ಹೊಡೆದಾಗ ಬರ್ತಾ ಇರೋದು ಇವರೆಲ್ಲ. ಆಮೇಲೆ ಯಾವುದೇ ಕಾರ್ಯಕ್ರಮ ಆಗಲಿ, ಕಾರ್ಯಕ್ರಮದಲ್ಲಿ ದಯವಿಟ್ಟು ಲೋಪದೋಷಗಳನ್ನ ಹುಡ್ಕೋವ್ರನ್ನ ನೀವ್ ಹಿಡ್ಕೊಂಡು ಹೊಡಿಬೇಕು. ಯಾರು ಲೋಪದೋಷ ಹುಡುಕ್ತಾರಲ್ಲ ಅವ್ರನ್ನ. ಯಾಕಂತಂದ್ರೆ ಕಾರ್ಯಕ್ರಮ ಮಾಡಿ ಹೆಸರು ತಕೊಳಕ್ ಆಗಲ್ಲ. ಒಂದ್ ಸಣ್ಣದೊಂದು ಕತೆ ಹೇಳ್ತೀನಿ ಕೇಳ್ರಿ. ಒಂದೂರಲ್ಲಿ ಒಂದು ರಾಜ ಇದ್ನಂತೆ. ರಾಜನು ನನ್ನ ಮಗಳ ಮದ್ವೆನೇ ಯಶಸ್ವಿಯಾಗಿರ್ಬೇಕು, ಎಲ್ರು ಕೊಂಡಾಡ್ಬೇಕಂತ ಅಂದ್ಬಿಟ್ಟು ಮದ್ವೆ ಮಾಡಿ ಚಿನ್ನದ ತಟ್ಟೆನಲ್ಲಿ ಊಟ ಹಾಕಿ ಬೆಳ್ಳಿ ಲೋಟದಲ್ಲಿ ನೀರು ಕೊಟ್ಟು ತುಪ್ಪದಲ್ಲಿ ಕೈ ತೊಳ್ಸದ್ನಂತೆ. ಎದ್ರಲ್ಲೇ ತುಪ್ಪದಲ್ಲಿ ಕೈ ತೊಳ್ಸದ್ನಂತೆ ಹೆಸರು ಇರ್ಬೇಕು ಅಂತ.
ಏನೊಂದು ವಾರ ಎಲ್ಲಿ ನೋಡಿದ್ರು ಅದೇ ಹೆಸ್ರೆ, ಎಲ್ಲೋದ್ರು ಅಪ್ಪಪ್ಪ ಏನಯ್ಯ ರಾಜನ್ ಮದ್ವೆ, ಏನಯ್ಯ ರಾಜನ್ ಮಗಳ ಮದ್ವೆ ಅಂತ. ಒಂದು ವಾರ ಆದ್ಮೇಲೆ ಇದೇ ಜನ ಆ ಊರಲ್ಲಿ ಒಂದು ರೈತನ 100 ಮರಿ ಹೊಡೆದು ನೆರವಿ ಮಾಡಿದ್ನಂತೆ. ನೆರವಿ ಅಂದ್ರೆ ಗೊತ್ತಾ? ಮಟನ್ ಫಂಕ್ಷನ್. ಇದೇ ಜನ ಬೀಗ್ರೂಟ ಅದಕ್ಕೋಗಿ ಇದಲ್ಲಯ್ಯ ಊಟ, ಮೊನ್ನೆ ರಾಜನ್ ಹಾಕಿದ್ದ ತುಪ್ಪದಲ್ಲಿ ಕೈ ತೋರಿಸ್ತಾ ಬೇದಿಗಳಾಗೋಯ್ತು ಅಂದ್ರಂತೆ. ಅಂತ ಜನನ್ ಮೆಸ್ಸಕ್ಕಲ್ಲ ಮಾಡೋದು, ಭಗವಂತನ್ ಮೆಸ್ಸೋ ಕಾರ್ಯ ಮಾಡ್ರಿ. 100 ಪಾಪ ಮಾಡ್ಬಿಟ್ಟು ದೇವ್ರ ಹೂವು ಹಾಕ್ಬಿಟ್ರೆ ದೇವ್ರ ನಿನ್ ಹೂವು ಕೊಡಲ್ಲ, ಕೊಡ್ತಾನ? ನೀನ್ ಮಾಡೋ ಕಾರ್ಯದಾಗಿರ್ಬೇಕು ಭಗವಂತ. ಆ ಕಾರಣಕ್ಕ ನಿಮ್ ಕೆಲ್ಸದಲ್ಲಿ ಇರ್ಬೇಕು ದೇವ್ರು. ನೀನ್ 4 ಜನ ಮೆಸ್ಸಾಕ ಲಕ್ಷ ರೂಪಾಯಿ ಹೂವು ಹಾಕ್ಬಿಟ್ರೆ ದೇವ್ರ ಬರಲ್ಲ. ಆ ಕಾರಣಕ್ಕ ದೇವ್ರ ಕಾರ್ಯ ಅಂತ ಏನ್ ನಡೀತಾ ಇದೆ ಇವತ್ತು, ಒಂದು ನಿರಾಶ್ರಿತಕ ಇವತ್ತು ಇವ್ರು ಬಂದು ನಾನು ಇದೀನಿ ಅಂತ ನಿಂತ್ಕೊಂತಾರಲ್ಲ, ಅವ್ರ ಮನೆ ಕಾರ್ಯ ಎಲ್ಲಾ ಬಿಟ್ಟು ಸಪೋರ್ಟ್ ಮಾಡ್ರಿ. ಯಾವ್ದೋ ಲೋಕದೋಷ ಹುಡ್ಕೋದು, ಏನ್ ಕಾರಲ್ಲಿ ಓಡಾಡಬಾರ್ದ, ಏನ್ ಅವ್ರ ಬಟ್ಟೆ ಹಾಕ್ಬಾರ್ದ, ಅವ್ರ ಜೀವನ ಇಲ್ಲ, ಅವ್ರೇನ್ ಮನುಷ್ಯರಲ್ಲ, ಯೋಚನೆ ಮಾಡ್ರಿ. ಹೌದಾ ಇಲ್ಲ? ಇದನ್ನೇ ನಾನು ಹೇಳ್ಕೊಂಡ್ ಬರ್ತಾ ಇರೋದು. ಟೀಕೆಗಳು ಟಿಪ್ಪಣಿಗಳು ಬಿಟ್ಬಿಟ್ಟು ನಾನು ಹೇಳ್ತಾ ಇರೋದು ವಿಡಿಯೋ ಮುಖಾಂತರ. ಇನ್ನ ಹೇಳ್ಬೇಕಂದ್ರೆ ಐತೆ, ನನ್ ಸಮಯ ಇಲ್ಲ, ನಾನು ಪ್ರಿಪೇರ್ ಆಗೋ ಬಂದಿಲ್ಲ. ಏನಣ್ಣ ನಾನು ಇದ್ದೀನಿ, ಮುಂದಕ್ಕೆ ಒಳ್ಳೇದೇ ಆಗೋದು. ಯಾಕಂದ್ರೆ ನನ್ನ ಭಗವಂತ ಕರ್ಸ್ಕೊಂಡವನಂತ 100% ಒಳ್ಳೇದೇ ಆಗೋದು. ಹಳ್ಳಿ ಕಾರ್ ಉಳಿಸ್ರಿ, ಹಳ್ಳಿ ಕಾರ್ ಬೆಳೆಸ್ರಿ, ಜೈ ಹಳ್ಳಿ ಕಾರ್. ಅದು ನಮ್ಗೆ ಒಂದೇ ಒಂದು ಮಾತು, ನಮ್ಗೆ ಇವತ್ತೇನು ಹಳ್ಳಿಕಾರ್ ಸಂತೋಷ್ ಅಣ್ಣವರು ಒಂದು ಉಡುಗೊರೆಯಾಗಿ ನಮ್ಗೆ ಜನಸ್ನೇಹಿ ಬಸಪ್ಪನ ಒಂದು ಉಡುಗೊರೆಯಾಗಿ ಕೊಟ್ಟಿದ್ರು. ಇವತ್ತು ಬೃಹತ್ ಆಕಾರವಾಗಿ ಬೆಳೆದಿದೆ. ದಯವಿಟ್ಟು ಅದನ್ನ ನೋಡ್ಬಿಟ್ಟು ಜೊತೆಗೆ ತುಂಬುವುದಾದ ಧನ್ಯವಾದಗಳನ್ನ ತಿಳಿಸ್ತೀವಿ. ಯಾಕಂತ ಹೇಳಿದ್ರೆ ನೀವೆಷ್ಟೇ ಬಿಸಿ ಇದ್ರು ಕೂಡ, ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಕೂತ್ಕೊಂಡು ತಿಂದ್ರು ಕರೆದೋರಷ್ಟು ಆಸ್ತಿ ಇದೆ ಅವ್ರಿಗೆ. ಕೂತ್ಕೊಂಡು ತಿಂದ್ರು ಕರೆದೋರಷ್ಟು ಆಸ್ತಿ ಇದೆ. ಆದ್ರೆ ಅಹಂಕಾರ ಅನ್ನೋದು ಒಂದಿಷ್ಟು ಕೂಡ ಇಲ್ಲ ನಮಗೆ, ಸಾಸಿವೆ ಅಷ್ಟು. ಸೊ ಅದಕ್ಕೆ ಅವರು ಇಷ್ಟು ಮಟ್ಟಿಗೆ ಬೆಳೆದಿದ್ದಾರೆ. ಸೊ ವ್ಯಕ್ತಿಯನ್ನ, ಅವರ ಒಂದು ವ್ಯಕ್ತಿತ್ವನೇ ತುಂಬಾ ದೊಡ್ಡ ಮಟ್ಟಿಗೆ ಕರ್ಕೊಂಡು ಹೋಗ್ತಿರೋದು ನನ್ನ ಒಂದು ಭಾವನೆ. ನಿಮ್ಮ ಆಶೀರ್ವಾದ, ಪ್ರೀತಿ ಸದಾ ನಮ್ಮ ಮೇಲೆ ಹೀಗೆ ಇರ್ಲಿ. ನಾವು ಬೇರೆ ಏನೂ ಕೇಳೋದಿಲ್ಲ, ನಿಮ್ಮ ಪ್ರೀತಿ ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅದು ಜಾಸ್ತಿ ಕೊಡ್ತಾ ಇದ್ದೀರಾ. ಜೋರಾಗಿ ಚಪ್ಪಾಳೆ ದಯವಿಟ್ಟು. ಎಲ್ಲ ವೇದಿಕೆ ಮೇಲಿಂದ ಗಣ್ಯ ವ್ಯಕ್ತಿಗಳಿಗೆ